ಕಲುಷ ಕಾಂತಾರಕ್ಕೆ ಯಾರು ಅಂತ ಕೇಳಿ ಬಂದಿರಿ. ಸುಬಾಹು ಎಂಬುದಾಗಿ ನಮ್ಮವ್ವೆಯಾದಂತಹ ತಾಟಕಿ ದೇವಿ ಈ ಕಲುಷ ಕಾಂತಾರಕ್ಕೆ ರಾಣಿ, ಅವಳ ಮಕ್ಕಳು ಸುಬಾಹು, ಆಮೇಲೆ ಹುಟ್ಟಿದವ ಮಾರೀಚ. ನಾವಿಬ್ಬರು ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೇವೆ. ಹೇಗೆ ನಮ್ಮ ತಾಯಿ ನಮಗೆ ಬೇಕಾದಾಗ ಹೊತ್ತಿಗೆ ಸರಿಯಾಗಿ ಆಹಾರವನ್ನು ತಂದುಕೊಳ್ತಾರೆ. ತಿನ್ನುಂಡು ಹಾಯಾಗಿ ಬರಲು, ಆಮೇಲೆ ಆಟ ಆಡುವುದು. ಇಂದು ಆಹಾರ ತರುವುದಕ್ಕೆ ಹೋಗಿದ್ದಾಳೆ, ಯಾಕೆ ಬರಲಿಲ್ಲಮ್ಮ? ಯಾರದು ಯಾರದು? ಹೇಮ ಹೋಮ ಯಮ ಹೋಮ ಹೇಮ ಯಮ ಯಮನಿಲ್ಲ ಅಪ್ಪ ಪಾಪಿ ಮಗನೇ. ಎಂತದ್ದು ಹೋಮ ಹೇಮ ಏನು ನಿನ್ನ ಬೊಬ್ಬೆ? ನಾನು ಕುಳಿತಾಗ ಗೌರವದಲ್ಲಿ ಬಂದು ನಮಸ್ಕಾರ ಮಾಡಬೇಕು ಹೊರತು ಮಾಡ್ತೀರಿ ಇಲ್ವಾ? ಅಳುತ್ತಾ ಬರ್ತಿದ್ಯಲ್ಲ. ಹೌದು. ಯಾಕೋ ಏನಾಯ್ತು ನಿನಗೆ? ಏನಾಯ್ತು? ಏನಾಯ್ತು ನಿನಗೆ? ಯಾಕೋ ಕೂಗುತ್ತಾ ಇದ್ದೀರಿ? ಕೂಗದೆ ಉಪಾಯ ಇಲ್ಲ. ಹೆಂಡತಿ ಮಕ್ಕಳು ಸತ್ತು ಹೋದ್ರ? ನನ್ನ ಹೆಂಡತಿ ಮಕ್ಕಳು ಸತ್ರೆ ನಾನು ಯಾಕೆ ಹೋಗೋದು? ಕೂಗ್ಲಿಕ್ಕಿಲ್ಲ. ಹಾಗಾದ್ರೆ ನನಗೆ ಆ ಬಗ್ಗೆ ತಲೆ ವಿಷಯ ಇಲ್ಲ. ಹೆಂಡತಿ ಮಕ್ಕಳ ಬಗ್ಗೆ ತಲೆ ವಿಷಯ ಇಲ್ಲ. ನಿಮ್ಮ ಜೊತೆ ಮಾಡುವವರು ನಾವು, ಹಾಗಾಗಿ ಅದರ ಬಗ್ಗೆ ಯೋಚನೆ ಇಲ್ಲ. ನೀವಿರುವಾಗ ನನ್ನ ಹೆಂಡತಿ ಮಕ್ಕಳ ಬಗ್ಗೆ ನನಗೆ ಯಾಕೆ ತಲೆ ವಿಷಯ? ಮತ್ತೆ ಯಾಕೋ ಕಣ್ಣೀರು ಇಡ್ತಾ ಇದ್ದೀನಿ? ಕಣ್ಣೀರಿಸೋದ ಕಾರಣ ಉಂಟಪ್ಪ. ಏನು? ಅಯ್ಯೋ ದೊರೆಗಳೇ, ನನ್ನ ಯಾವ ನಾಲಿಗೆಯಿಂದ ಹೇಳಿ ನಾನು? ನಿನಗೆ ಎಷ್ಟು ನಾಲಿಗೆ ಇದೆ? ಇರುವುದೊಂದೇ. ಹಾಗಾದ್ರೆ ಅದರಿಂದಲೇ ಹೇಳು. ಹೇಳುವುದಕ್ಕಾಗೋದಿಲ್ಲ ದೊರೆಗಳೇ. ಇದು ಒಳ್ಳೆ ಕಥೆ ಆಯ್ತಲ್ಲ. ದುಃಖ ಉತ್ತರಿಸಿ ಬರ್ತಾ ಉಂಟು. ದುಃಖ ಉಮ್ಮರಿಸಿ ಬರ್ತಾ ಇದೆ. ಹೌದು. ಹಾಗಾಗಿ ಶಬ್ದವೇ ಹೊರಡುವುದಿಲ್ಲ. ಶಬ್ದ ಎಲ್ಲೆಲ್ಲ ಹೊರಡ್ತಿದೆ ಅಂತ ಹೇಳಿಕ್ಕಾಗುವುದಿಲ್ಲ. ಈಗ ಎಲ್ಲೆಲ್ಲಿ ಶಬ್ದ ಹೊರಡಿದ್ರೆ ನೀನು ಇಲ್ಲಿ ಬಿಡುವುದಿಲ್ಲ. ಒಂದು ಯಮನಾಲಯಕ್ಕೆ ಈಗಲೇ ಆಡ್ತೇನೆ. ಶಬ್ದ ಬರುವ ಕಡೆಯಲ್ಲಿ ಬರಬೇಕು, ಗೊತ್ತಾಯ್ತಲ್ಲ? ಇಲ್ಲ. ಏನು ಸಮಾಚಾರ ಎಂತದ್ದು? ನೀನು ನನ್ನ ತಾಯಿಯ ಜೊತೆ ಎಲ್ಲಿದ್ದಾವ? ಹೌದಾ? ಅಲ್ವೇ? ಹೌದಾ? ಹೋಗಿದ್ದು ನಾನು ನೋಡಿದ್ದೇನೆ. ಹೌದಲ್ಲ? ಈಗ ಬಂದು ಬೊಬ್ಬಿಡ್ತಾ ಇದೆಯಲ್ಲ, ಅಮ್ಮ ಎಲ್ಲಿ? ನಿಮ್ಮ ಅಮ್ಮ ಹೋದವಳು ನಿಮ್ಗೆ ಆಹಾರ ತರುವುದಕ್ಕೆ. ಹೌದಾ? ಹೌದು. ನಿಮ್ಮ ಅಮ್ಮ ಮುಂದೆ, ನಾನು ಹಿಂದೆ. ನಿಮ್ಮ ಅಮ್ಮ ಮುಂದೆ, ನಾನು ಹಿಂದೆ. ನಿಮ್ಮ ಅಮ್ಮ ಮುಂದೆ, ನಾನು ಹಿಂದೆ. ಅದು ಹಾಗೆ. ದೊಡ್ಡವರು ಮುಂದೆ, ಆಮೇಲೆ ನಿಮ್ಮಂತವರೆಲ್ಲ ಹಿಂದೆ. ಹಿಂದುಳಿದವರು ಹೇಳುವಷ್ಟು ಹಿಂದುಳಿದವರಲ್ಲ. ನಾವು ಮುಂದೆ ತಂದದ್ದು ಅದು ಗೊತ್ತಿರುವ ನಿನಗೆ? ಹೌದಪ್ಪ. ನಿಮ್ಮನ್ನು ಮುಂದೆ ತರಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ನೀವು ಎಷ್ಟು ಮುಂದೆ ತಂದಿದ್ದೀರಿ ಅಂತ ನನಗೆ ಈಗಲೇ ಅನುಭವ ಆಗಿತ್ತು. ಇಲ್ವಾ? ನಿಮ್ಮ ಸೊಂಟಕ್ಕೆ ಹೋದ್ರೆ ಮತ್ತೆ 7 ದಿವಸ ಹೇಳಬಾರ್ದು. ಮತ್ತೆ ನನ್ನ ಹೊಟ್ಟೆ ಇಷ್ಟು ಉಬ್ಬೆ ಇರಬೇಕು ಅಂತ ಅಂದ್ರೆ ಅಷ್ಟು ತಿನ್ನುವುದಕ್ಕೆ ಕೊಡ್ತೇನೆ ಅಲ್ವಾ? ನಾನು ತಿನ್ನುವುದಿಲ್ಲ, ನಿನಗೆ ಕೊಡ್ತೇನೆ. ಹಾಗಾದ್ರೆ ನಮ್ಮನ್ನು ಎಷ್ಟು ಮುಂದೆ ತಂದಿರಬಹುದು ನೀವು? ಆ ಬಗ್ಗೆ ನಮಗೆ ಅಭಿಮಾನ ಉಂಟು. ದೊರೆಗಳೇ, ಏನು ಆಹಾರ ತರುವುದಕ್ಕೆ ನಾವು ಕಾಡಿನಲ್ಲಿ ಹೋದುವ. ಕಾಟಿ, ಕಡವೆ, ಕಾಣ್ಕೋ
ಜಿಂಕೆ, ಮೊಲ, ಹಂದಿ, ಸಿಂಹ, ನಾಯಿ. ಅದ್ಯಾಕೋ ಅಲ್ಲಿಗೆ ಬಂತು? ಗಾಡಿಗೆ ಬರಲಿಲ್ಲ. ಗಾಡಿಯಲ್ಲಿರುವಂತಹ ಕ್ರೂರ ಪ್ರಾಣಿಗಳು ಯಾವಾಗಲೂ ನಮ್ಮ ಆಹಾರವೇ. ಹೌದಲ್ಲ. ಆಮೇಲೆ ಕೊನೆಯದ್ದೊಂದು ಹೇಳಿದ್ಯಲ್ಲ, ಹೌದು, ಅದ್ಯಾಕೆ ಬಂತು? ಅದು ಕಾಡಿನಲ್ಲಿ ಇದ್ದದ್ದಲ್ಲ, ಮತ್ತೆ ನಾಡಿನಲ್ಲೇ ಇದ್ದದ್ದು. ನೀನು ಕರ್ಕೊಂಡು ಹೋಗಿದ್ಯಾ? ಹೋದಿನ ನನ್ನ ಹಿಂದಿನಿಂದಲೂ ಅದು ಬಂತು. ಬಾರದೆ ಇದ್ದೀತ ನಿನ್ನಂತವರ ಜೊತೆಯಲ್ಲಿ ಅದು ಬಾರದಿದ್ರೆ ನಿನಗೊಂದು ಬೆಲೆ ಇರ್ತದೆ. ಹೌದಲ್ಲ ಕಂತ ಎಲ್ಲವನ್ನು ಚೆಂಡಾಡಿದು ಮಾಂಸ ಎಲ್ಲ ಗಂಟು ಕಟ್ಟಿಕೊಂಡು ಇನ್ನೇನು ನಿಮಗೊಂದು ಔತಣ ಕೂಟ ಪ್ರಾರಂಭಿಸುವುದೇ. ನನಗೆ ನೀನು ಔತಣ ನೀನು ಬಡಿಸುವುದ? ನಾನು ಬಡಿಸುವುದಲ್ಲ, ಮತ್ತೆ ಅಮ್ಮ ಗಂಟು ಕಟ್ಟಿಕೊಂಡು ನನ್ನ ತಲೆ ಮೇಲೆ ಇಟ್ಟರು, ಆಮೇಲೆ ಹೊತ್ತುಕೊಂಡು ಹೋಗುವಾಗ ನನ್ನ ಮಕ್ಕಳು ಹಸಿದಿರ್ತಾರೆ. ಅಮ್ಮ ಹಸಿಯುತ್ತಾಯಿ. 3 ಗಾಡಿ ಯಾವುದು ಸಿಗಲಿಲ್ಲ ಅವನಿಗೆ ಬರುವಾಗ. ಅಲ್ಲಿ ಹೀಗೆ ಬೊಬ್ಬೆ ಹೊಡೆದ್ರೆ ಏನಾದ್ರೂ ಪ್ರಯೋಜನವಾದಿ? ಹಾಗಲ್ಲ. ಮತ್ತೆ ಇಲ್ಲಿ ಅಂತ ನನ್ನ ಮಕ್ಕಳು ಹಸಿದ್ದು ಕೂಗಬಾರ್ದು, ಅವರಿಗೆ ಹಸಿವು ಇರಬೇಕು ಎನ್ನುವ ಕಾರಣಕ್ಕೆ ಮಾಂಸವನ್ನು ತಗೊಂಡು ಹೋಗೋಣ. ತಾಯಿ ಅಷ್ಟು ಮಮತೆ. ಹೌದು, ಮಕ್ಕಳು ಅಂದ್ರೆ ಯಾವತ್ತೂ ಗೊತ್ತಿಲ್ಲ ಇಲ್ಲ ಅಲ್ವೇ? ಹೌದು, ಆಹಾರ ಕಾಲಕ್ಕೆ ಕೊಡ್ತಾರೆ, ಮತ್ತೆ ಹೆಚ್ಚಿಗೆ ಅಗತ್ಯ ನೀಡುತ್ತಾರೆ. ಹೌದು, ಯಾಕಾಗಿ ಮತ್ತೆ ಕೊಡುವುದಕ್ಕೆ ಗೊತ್ತಾಗ್ತಲ್ಲ. ಹೌದು, ನನಗೆ ಗೊತ್ತುಂಟು. ಗೊತ್ತಿದ್ದೆ. ಎಲ್ಲ ಹೊರಿಸಿಕೊಂಡು ನಾವಿನ್ನೇನು ಹೊರಡಬೇಕು ಅಂತ ಆಲೋಚನೆ ಮಾಡುವಾಗ ಒಂದು ಸಣ್ಣ ವಾಸನೆ ಬಂತಲ್ಲಿ. ಹೌದು, ಕಾಡಿನಲ್ಲಿ ವಾಸನೆ ಏನದು? ನಾನು ಆಲೋಚನೆ ಮಾಡುವುದು ಈ ವಾಸನೆ ಹೇಗೆ ಬಂತಪ್ಪ? ನಿನಗೆ ಆಲೋಚನೆ ಮಾಡುವಂತಹ ವಾಸನೆಯೂ ಬಂದಿದೆ ಅಲ್ವಾ? ಅಲ್ಲ, ನಾನು ಏನು ತಿನ್ನಲಿಲ್ಲ, ನೀವು ತಿನ್ನೋದು ನಾ ತಿನ್ನುವುದಿಲ್ಲ. ಅದು ಇಲ್ಲಿ ಬಂದ ಮೇಲೆ. ಹೌದು, ಅಲ್ಲಿ ಎಷ್ಟು ತಿಂದಿದ್ದ ನನಗೇನು ಗೊತ್ತು? ಇಲ್ಲ, ನಾ ತಿನ್ನಲಿಲ್ಲ. ಏನು ತಿನ್ನಿಲ್ವಾ? ತಿನ್ನಲಿಲ್ಲ. ಗಟ್ಟು ಕಟ್ಟಿದ್ದು ಮಾತ್ರವಾ? ಹೌದಪ್ಪ. ತಲೆ ಮೇಲೆ ಹೊರಿಸಿದ್ದು ಮಾತ್ರವಾ? ವಾಸನೆ ಹೇಗೆ ಬಂತು? ಹೇಗೆ ಬರ್ತಂತ ಆಗ್ರಹಿಸಿದ್ಯಾ? ಯಾವ ಕಡೆಯಿಂದ ಗೊತ್ತಾಯ್ತಾ? ಗೊತ್ತಾಯ್ತು. ಹೇಗೆ? ಇದು ಸಾಮಾನ್ಯ ಪ್ರಾಣಿಗಳ ವಾಸನೆ ಅಲ್ಲ, ಮತ್ತೆ ಮಾನವರ ಬೆವರಿನ ವಾಸನೆ. ಹಾಗಾದ್ರೆ ಒಳ್ಳೆಯ ಔತಣವೇ. ಒಳ್ಳೆಯ ಮಾನವರು ಇತ್ತ ಪ್ರವೇಶ ಮಾಡಿದ್ದಾರಲ್ಲ. ಆಮೇಲೆ ಅಮ್ಮ ಮತ್ತು ನೀನು ಏನು ಮಾಡಿದ್ರಿ? ಸ್ವಲ್ಪ ತಡ್ಕೊಳ್ಳಿ, ಅಷ್ಟು ಹಾರಬೇಕು. ಕತೆ ನೀನು ಹೇಳಲ್ಲ, ಕತೆ ಮುಂದೆ ಹೋಗಬೇಕಷ್ಟೇ. ಪ್ರಾರಂಭಿಸು. ಹೌದಲ್ಲ, ವಾಸನೆ ಬಂತ. ನಾನೊಂದು ಕಡೆಯಲ್ಲಿ ಕೂತ್ಕೊಂಡೆ. ಅಮ್ಮ ಹೇಳಿದ್ರು, ಮಾನವರ ಮಾಂಸ ತರುವುದಕ್ಕೆ ನೀನು ಬೇಡ. ನೀನು ಕೂತ ಮೇಲೆ ವಾಸನೆ ಬಂದದ್ದಲ್ಲ. ಹೇಳಿದ್ದು ನೀನು ಹೇಳಿದ ಕ್ರಮ ಹಾಗುಂಟ. ಆಮೇಲೆ ನಾ ಕೂತನ. ಅಮ್ಮ ಹೇಳಿದ್ರು, ನನ್ನ ಮಕ್ಕಳಿಗೆ ಮಾನವರ ಮಾಂಸ ಅಂದ್ರೆ ಬಹಳ ಇಷ್ಟ. ತೂತ ನೀನು ಬರುವುದು ಬೇಡ, ಮಾನವರ ಮಾಂಸವನ್ನು ನಾನು ಒಬ್ಬಳೇ ತರ್ತೇನೆ ಅಂತ. ಒಳ್ಳೆ, ಹೌದಲ್ಲ, ಒಳ್ಳೆ ಯೋಚನೆಯಲ್ಲಿ ಮಾಡಿದ್ದಾಳೆ. ನಾನೊಂದು ಗುಹೆ ಮೇಲೆ ಕೂತ್ಕೊಂಡೆ. ಕೂತ್ಕೊಂಡು ಅಮ್ಮ ಏನು ಮಾಡ್ತಾರೆ ಅಂತ ನೋಡ್ಬೇಕು ಅಂತ ನೋಡಿದೆ. ಹೌದಾ, ದೊರೆಯುವೆ 3 ಜನ ಕಾಡಿಗೆ 3 ಜನ ಅಂತ ಕಲುಷಣ ಅಂತಾರೆ. ಯಾರು ಯಾರು ಅಂತ ಕೇಳ್ತಾರೆ. ಮುನಿಗಳ ರಕ್ಷಿಸಿ
ಇಲ್ಲಿವಾ ತಲೆ ತಿರುಗಿತು ನಿನಗೆ? ಇಲ್ಲಿವಾ ನಾನು ಇದ್ದ ಸ್ಥಳದಲ್ಲಿಯೇ ಇದ್ದೇನೆ. ಹೌದು, ನಿನಗೇನಾಯ್ತು? ನನಗೆ ಏನಾಯ್ತು ಅಂತ ಗೊತ್ತಿಲ್ಲ. ಹೌದಾ? ಒಮ್ಮೆ ಉಲ್ಲಾಸ, ಉತ್ಸಾಹ, ಉದ್ರೇಕ. ಉಲ್ಲಾಸ ಉತ್ಸಾಹ ಸರಿ, ಮತ್ತೊಂದು ಬೇಡ. ಗೊತ್ತಾಯ್ತಲ್ಲ? ಎಲ್ಲ ನನ್ನ ದೇಹದಲ್ಲಿ ಆವಾಹ ಆಯ್ತು. ಆ ಕಾರಣದಿಂದ ಇಷ್ಟೆಲ್ಲ ಆಗಿ ಹೋಯ್ತು. ಬುದ್ಧಿ ಏನು ಮಾಡಿದೆ? ಏನಾಯ್ತು? ಮೂವರ ಮಾನವರು ನಿಮ್ಮ ಅಮ್ಮನ ಕಣ್ಣಿಗೆ ಬಿದ್ರ? ಹೌದಾ? ಬಿಡ್ಲಿಲ್ಲ ನಿಮ್ಮಮ್ಮ. ಏನ್ ಮಾಡಿದ್ರು? ನೇರವಾಗಿ ಅವ್ರ ಮುಂದೆ ಹೋಗಿ ನಿಂತು ಬಿಟ್ಟಾಳ? ಬಿಡ್ತಾರ? ನಮ್ಮಮ್ಮ, ನಿಮ್ಮಮ್ಮ. ನಮಗಾಗಿ ನೀವು ಇಷ್ಟು ಬಿಡ್ತೀರಿ? ನಿಮ್ಮಮ್ಮ ನೀವು ಇಷ್ಟು ಬಿಡ್ತೀರಿ? ಏನು ಅವರೆಲ್ಲ ಬಿಟ್ಟಾರಂತ ನಾನು ಕೇಳ್ತೇನೆ. ನೀವು ಇಷ್ಟು ಬಿಡ್ತೀರಿ? ನೀವು ಎಂತಹ ಪರಾಕ್ರಮಿಗಳು ಅಲ್ವೇ? ಮೂರು ಲೋಕದಲ್ಲಿ ನಿಮ್ಮ ಪರಾಕ್ರಮಕ್ಕಿದರಾದವರು ಯಾರಾದ್ರೂ ಇದ್ದಾರ? ಹಾಗಾದ್ರೆ ಇಂತಹ ಮಕ್ಕಳೇ ಹೇಗಿರ್ಬೇಕಾದ್ರೆ ಈ ಮಕ್ಕಳನ್ನು ಹೆತ್ತ ತಾಯಿ ಹೇಗಿರ್ಬೇಕು ಮತ್ತೆ ಅಲ್ವಾ? ಅವ್ರು ಬಿಟ್ಟಾರ? ತಾಯಿಯಂತೆ ಮಗ ಮತ್ತೆ ಅಲ್ವಾ? ನೂಲಿನಂತೆ ಸೂರೆ, ನೂಲಿನಂತೆ ಸೂರೆ. ಮತ್ತೆ ಬಟ್ಟೆ ಅಂತದ್ದು ಮಾಡೋದು ಇಲ್ವಾ? ಆಮೇಲೆ ಬಂದ್ರ ಹೋದ್ರು ನಿಮ್ಮಮ್ಮ ಪರಿಚಯ ಕೇಳಿದ್ರು. ಆದ್ರೆ ಅದರಲ್ಲೊಂದು ಬಹಳ ವಿಶೇಷ ಇತ್ತು. ಏನಂತ? ಒಬ್ಬ ಗಡ್ಡ ಬಿಟ್ಟಿದ್ದಾನೋ ಕಟ್ಟಿದ್ದಾನೋ ಗೊತ್ತಿಲ್ಲ, ಅಂತೂ ಗಡ್ಡೆ ಉಂಟು. ಕಾಡಿನಲ್ಲಿ ಕಟ್ಟಿದವರಿರುವುದಿಲ್ಲ, ಬಿಟ್ಟವರೇ ಇರು. ಹೌದು, ಗೊತ್ತಾಯ್ತಲ್ಲ? ಬಿಟ್ಟವನೇ ಆಗಿರಬಹುದು. ಅವನ ಜೊತೆಯಲ್ಲಿ ಇರುವ ಮಕ್ಕಳು ನಿಮ್ಮಮ್ಮ ಹೋದ್ರು, ಕೇಳಿದ್ರು ಯಾರು ನೀವು, ಎಲ್ಲಿಂದ ಬಂದವು, ಯಾಕೆ ಬಂದೆ, ಏನು ವಿಷಯ ಕೇಳಿದ್ರ? ಮುನಿ ಮಾತಾಡಿದ. ಯಾರು ಆ ಮುನಿ ಯಾರು ಗೊತ್ತಾಯ್ತಾ? ಯಾರು? ವಾಸುಮೂತ್ರ. ವಾಸುಮೂತ್ರ ವಿಶ್ವಾಮಿತ್ರ. ಮತ್ತೆ ಹೆಸರನ್ನೆಲ್ಲ ಹಾಳು ಮಾಡಬೇಡ. ಏನು ಎಂತಾದ್ರು ನಿನಗೆ ಹೇಳುವುದಕ್ಕೆ ಸರಿ ಬರುವುದಿಲ್ಲ ಅಂತ ಆದ್ರೆ ಹೇಳಲೇಬಾರ್ದು. ಅಲ್ಲದ್ರೆ ಮತ್ತೆ ವಾಸುಮೂತ್ರ ಅಂತ ಯಾವುದಾದ್ರೂ ವಿಷಯ ಅದೇ ಅಲ್ವಾ? ಅದೇ ಅದು ವಿಶ್ವಾಮಿತ್ರ. ಹೆಸರಿಗೊಂದು ಯೋಗ್ಯತೆ ಇದೆ, ಗೊತ್ತಾಯ್ತಲ್ಲ? ಆಯ್ತು, ಸುಧಾರಿಸಿಕೊಳ್ಳಿ. ಬಂದ್ರ ಅವನ ಪರಿಚಯ ಆಯ್ತು. ಜೊತೆಯಲ್ಲಿರುವ ಮಕ್ಕಳು ಯಾರು ಯಾರು ಅಂತ ಕೇಳುವಾಗ ಒಬ್ಬನಿಗೆ ರಮ್ಮ ಅಂತೆ. ರಮ್ಮ ಅಂತ ಹೇಳಿದ್ರೆ ಇನ್ನೊಂದು ಹೀಗೆ ಬಿಟ್ಟರೆ ಆಗಲಿಕ್ಕೆ ಏನ ಅವನ ಹೆಸರು, ಒಬ್ಬನ ಹೆಸರು ರಾಮ. ಆಮೇಲೆ ಮತ್ತೊಬ್ಬನ ಹೆಸರು ಉಸ್ಮಾನ್. ಏನ ದಶರಥನ ಮಕ್ಕಳು ರಾಮು ಉಸ್ಮಾನ್. ರಾಮ ಮತ್ತು ಲಕ್ಷ್ಮಣ ಅಯೋಧ್ಯೆಯ ಅರಸು ದಶರಥನ ಮಕ್ಕಳು. ಹೌದು, ಅವರು ಮುಖ ಸಂರಕ್ಷಣೆಗೆ ಬಂದವರಂತೆ. ಯಾವ ರಕ್ಷಣೆಗೆ? ಮುಖ ಸಂರಕ್ಷಣೆ. ಹೌದು. ಏನಂತ ಅದು? ಅಲ್ಲ, ವಿಶ್ವಾಮಿತ್ರರ ಮುಖದ ರಕ್ಷಣೆಗೆ ಬೇಕಾಗಿ ಬಂದವರು, ಮಾಡುವಂತಹ ಯಾಗವನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದವರಂತೆ. ಮುಖ ಸಂರಕ್ಷಣೆ ಅದು ಯಾವುದೋ ಒಂದು ಅದರ ರಕ್ಷಣೆಗೆ ಬಂದರು. ನಿಮ್ಮಮ್ಮನಿಗೆ ಇಷ್ಟು ಕೇಳುವಾಗ ಸಿಟ್ಟು ಎನ್ನುವುದು ನಗರಿಂದ ಶಟನವರಿಗೆ ವ್ಯಾಪಿಸದು. ಮತ್ತೆ ಯಾಗವನ್ನು ಉಳಿಸುವುದಕ್ಕೆ ಬಂದ್ರೆ ನಮ್ಮ ತಾಯಿ ಬಿಟ್ಟಾಳ? ನಾವು ಮಾಡುವುದು ಹಾಳು. ಯಾಕಾಗಿ ಹಾಳು ಮಾಡ್ತೇವೆ ಯಾಗವನ್ನ? ನಿಮ್ಮ ಹಿಂದಿನ ಹಾಗೆ ಮಾತ್ರವಲ್ಲ, ಅವರು ಹಾಕುವಂತಹ ವಸ್ತುಗಳು ಯಾವುದೆಲ್ಲ, ಹಣ್ಣು, ಹಾಲು, ಬೆಣ್ಣೆ ಮುಂತಾದವುಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಡು. ಆಮೇಲೆ ಯಾರು ಸ್ವಾಹ, ಯಾರಿಗೆ ಸ್ವಾಹ? ಇಂದ್ರಾಯ ಸ್ವಾಹ, ಇಂದ್ರಾಯ ಅವ ಬರ್ತಾನ ಅಲ್ಲಿಗೆ. ನಾವು ಖಂಡಿದ್ದೇವ ಬಂದದ್ದು ನಾವು ನೋಡಿದ್ದಿಲ್ಲ. ಹಾಗಾದ್ರೆ ಆ ಹೊಗೆಯನ್ನು ಆಘ್ರಾಣಿಸ್ತಾರೆ, ಲೋಕವನ್ನು ಉದ್ಧಾರಿಸ್ತಾರೆ ಅಂತ ಅವರು ಹೇಳ್ತಾರೆ. ಹೌದು, ಲೋಕ ಉದ್ಧಾರ ಇದರದ್ದ ಆಗ್ತದ? ತಿನ್ನುವ ವಸ್ತುಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಟು ಲೋಕ ಉದ್ಧಾರ ಮಾಡುವುದು ಇಂಥ ಕರ್ಮದ ಲೋಕ ಉದ್ಧಾರ. ಆಮೇಲೆ ಹೇಳು. ಹೌದಾ? ಇಷ್ಟು ಕೇಳಿದಾಗ ನಿಮ್ಮಮ್ಮನಿಗೆ ಸಿಟ್ಟು ಬಂತು. ಯಾಗವನ್ನು ನಿಲ್ಲಿಸಿ ಮಕ್ಕಳನ್ನು ನನಗೆ ಕೊಡು ಅಂತ ಕೇಳಿದ್ರೆ ಇಲ್ವಾ? ಮುನಿಗೂ ಸಿಟ್ಟು ಬಂತು. ಮುನಿಯನ್ನು ಮಾತಾಡ್ಲಿಲ್ಲ. ಮತ್ತೆ ಮಾಡಿ ಮಕ್ಕಳಿಗೊಂದು ಅಭಿನಯ ಮಾಡಿದ. ಅಭಿನಯ? ಹೌದಪ್ಪ, ಅಭಿನಯ ಬರ್ತದ ಮುನಿಗೆ. ನನಗರ್ಥ ಆಗಲಿ, ನಿಮಗರ್ಥ ಆಗಲಿ. ನೋಡುವುದು ಏನು? ಪ್ರಯೋಗಿಸುವಂತ ಏನಲ್ಲ, ಪುಂಖಾನುಪುಂಖವಾಗಿ ನಿಮ್ಮ ಅಮ್ಮನ ಮೇಲೆ ಶರಾಘಾತವನ್ನೇರೋರು ಬಹಳ ಶುರು ಮಾಡಿದ್ರು. ಹೌದೇ? ಹೌದಪ್ಪ. ತಾಯಿ ಸುಮ್ಮನಿದ್ದಿಲ್ಲ. ಒಂದು ಸುಮ್ಮನಿರುವ ಅಮ್ಮನೇ ನಿಮ್ಮ ಖಂಡಿತ ಅಲ್ಲ ಅಲ್ವಾ? ಏನು ಮಾಡಿದ್ರು? ನಿಮ್ಮಮ್ಮ ಹೀಗೆ ನಿಂತ್ಕೊಂಡಿದ್ರ ಒಳ್ಳೆಯ ಕೂತು. ಯಾಕೆ? ನಾನು ಆಲೋಚನೆ ಮಾಡಿದೆ, ಇವರು ಇವತ್ತು ಕೂತು ಏನೋ ಮಾಡ್ತಾರೆ. ಕೆಲವು ಸಲ ಆಲೋಚನೆ ಮಾಡಿ ಆಮೇಲೆ ಅಲ್ವಾ? ಏನಾಯ್ತು? ನಿಮ್ಮಲ್ಲೆಲ್ಲ ಕೂತು ಯುದ್ಧ ಇಲ್ವಾ? ಇದೆ. ಕೂತು ಏನೋ ಯುದ್ಧ ಮಾಡ್ತಾರೆ, ಮಲ್ಲ ಯುದ್ಧ. ಹೌದು, ಅದನ್ನೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಕೂತ್ಕೊಳ್ಬೇಕು. ಕೂತ್ಕೊಳ್ಬೇಕು. ಹಾಗೆ ಆಲೋಚನೆ ಮಾಡಿ ನಿಮ್ಮಮ್ಮ ಕೂತವರು ಮಲಗಿದ್ರು.
ಏಯ್, ಅದು ಯಾವ ಪರಿಯ ಯುದ್ಧವಾದು? ಮರಗೆ ಯುದ್ಧ ಮಾಡುವಂತಹ ನೀತಿಯೇ ಇಲ್ವಲ್ಲ. ಇದ್ರೂ ಇರ್ಬೋದು ಯಾವುದಾದ್ರೂ ಒಂದು ಹಳೆ ಗ್ರಂಥದಲ್ಲಿ. ಯಾವ ಮಣ್ಣಕ್ಕಿಂತ ಗ್ರಂಥವೋ? ಈಗ ಆ ಗ್ರಂಥವನ್ನೆಲ್ಲ ಹಿಡ್ಕೊಂಡು ಹೋದ್ರೆ ಯುದ್ಧ ಮಾಡುವುದಕ್ಕಾಗುವುದಿಲ್ಲ. ಹೌದಾ? ಏನಿದ್ರು ಆಯುಧ ಇದ್ರೆ ಮಾತ್ರ ಯುದ್ಧ ಮಾಡುವುದಕ್ಕಿಲ್ಲ. ನಾನು ಅದನ್ನೇ ಆಲೋಚನೆ ಮಾಡಿ ಹೋದೆ. ಎಲ್ಲಾದ್ರೂ ನಿಮ್ಮ ಅಮ್ಮ ಮೂರ್ಛಾಚರಿಸಿದ್ದಾರಾ ಅಂತ ಆಲೋಚನೆ ಮಾಡಿ ಹತ್ರ ಹೋದೆ. ಯಾರಿಗೆ? ಅಲ್ಲ ಯಾರಿಗೆ ತರಿಸಿದ್ದು ಅಂತ ಯಾವುದು ನೀನು ಹೇಳಿ. ಅಲ್ಲ ಮೂರ್ಛಾ. ಮೂರ್ಛೆ? ಹೌದು. ಮತ್ತೆ ಅದನ್ನ ಹೇಳು. ಮೂರ್ಛೆ ಆತರಿಸಿದ್ರ ನಮ್ಮಲ್ಲಿ ಹೇಳುದು ಅದನ್ನು ಇಲ್ಲ. ಹತ್ರ ಹೋದೆ. ಹೋಗಿ ಎದ್ದಿ ಹೇಳಿ ಅಮ್ಮ ಹೇಳಿ ಅಂತ. ಅಮ್ಮ ಹೇಳಿ ಅಂತ ಹೇಳ್ಬೋದು. ಕೂಗುದ್ಯಾಕೋ? ಕೂಗುವುದಕ್ಕೋ? ಕೂಗುದಲ್ಲ, ಒಳಗಿಂದ ಉಕ್ಕಿ ಉಕ್ಕಿ ಮಾಡ್ತಾ ಉಂಟು. ದುಃಖ. ದುಃಖ? ಹೌದು. ಅಷ್ಟು ಗಮನವಾದಂತಹ ಸ್ಥಿತಿಯನ್ನು ನೋಡಿದ್ಯಾ? ಹೌದಪ್ಪ, ನಿಮ್ಮ ಅಮ್ಮನ ಒಂದು ಸ್ಥಿತಿಯನ್ನು ನೋಡಿ ಏನಾಯ್ತು ಅಮ್ಮನಿಗೆ? ಅಯ್ಯೋ ಎಂತ ಅದು ನೋಡಿ ಅಂದ್ರೆ ಏನಾಯ್ತು? ಅಯ್ಯೋ ಯಪ್ಪ. ನೋಡು, ಆಟ ಆಡಿಸಬೇಡ. ನಿನ್ನ ತಲೆ ಕರೀತಾರೆ ಈಗ. ಅಮ್ಮನಿಗೆ ಏನಾಯ್ತು ಅಂತ ಹೇಳ್ತಾ ಇಲ್ವಾ? ನೀವು ಏನನ್ನು ಕೇಳುವುದು ಪ್ರಭು? ನಾಲಿಗೆ ಹೊರಗೆ ಹಾಕಿದ್ದಾರೆ. ಇಹಲೋಕದ ಯಾತ್ರೆಯನ್ನೇ ಮುಗಿದ. ಎಷ್ಟು ಕಷ್ಟಪಟ್ಟಿದ್ದೇವು ಅಪ್ಪ. ನಿಮ್ಮ ಅಮ್ಮನ ಒಂದು ಅವಸ್ಥೆ ಅಪ್ಪ. ಅಯ್ಯೋ ದೇವರಸ, ರಾಮ ಲಕ್ಷ್ಮಣರು ಇಲ್ಲಿಗೆ ಬಂದು ನಮ್ಮ ತಾಯಿಯನ್ನು ಕೊಂದು ಬಿಟ್ರೆ ಈ ಹಲೋಕವನ್ನು ತ್ಯಜಿಸಿ ಯಮಲೋಕವನ್ನು ಸೇರಿದ್ರೆ. ಅಯ್ಯೋ, ಹಾಗಾದ್ರೆ ನಮಗೆ ತಾಯಿಯನ್ನು ತಾಗಿ ಮಾಡಿದ್ದಾರೆ. ನಿಮಗೆ ತಾಯಿ ಇಲ್ಲ. ಹುಡುಗರು ವಿಶ್ವಾಮಿತ್ರನ ಸಹಾಯದಿಂದ ಅವನ ಪ್ರಚೋದನೆಯಿಂದ ತಾಯಿಗೆ ಆದಂತ ಆ ದುಃಖ ನಮಗೂ ದುಃಖವೇ ಹೌದು. ಆ ರಾಮ ಲಕ್ಷ್ಮಣರನ್ನು ಕೊಂದು ಋಷಿ ಮುನಿಗಳ ಮೋಕ್ಷವನ್ನು ನಾಶ ಮಾಡಿಬಿಟ್ಟೇವೆ. ಇದು ಸತ್ಯ. ನನ್ನ ತಮ್ಮ ಮಾರೀತಾ ಇದ್ದಾರೆ. ಹೇಳಿ
ಆದರೆ ಈ ದಂಡ ಕಾರಣದಲ್ಲಿ ಸುಖವಾಗಿ ಕಾಲವನ್ನು ಕಳೀತಾ ಇದ್ದೀವಿ ನಾವು. ಹೌದು ಈ ಹೊತ್ತಿಗೆ ನನ್ನ ಬಡಿಸಿಕೊಂಡಿದ್ದೇವೆ ಅರ್ಥ. ನಾನಾಗಿ ಬರಬೇಕಾದ್ದು ಆಹಾರವನ್ನು ಸಂಗ್ರಹ ಮಾಡುವಂತಹ ಸಾಮರ್ಥ್ಯ ನಮಗೆ ಇದ್ದೇ ಇದೆ. ಆದರೆ ಅಮ್ಮನಂತಹ ಸಂತೋಷಕ್ಕೆ ತೊಡಕಾಗಬಾರದು. ನಾವಿಲ್ಲೇ ಉಳಿಯುವುದು, ಸುಮ್ಮನೆ ಉಳಿಯುತ್ತೇವೆ. ಮಕ್ಕಳ ಆಹಾರ ನಾವು ತರ್ತೇವೆ, ನೀವು ಹೋಗಬೇಡಿ. ನಾವು ಬೆಳೆದಿಷ್ಟು ದೊಡ್ಡವರಾದ್ರು ನಮಗೆ ಆಹಾರ ಉಳಿಸುವ ನಮಗೆ ಸಂತೋಷ. ಅವಳು ಬರಬೇಕಷ್ಟೇ. ನೀನು ಇನ್ನಷ್ಟಕ್ಕೆ ಇದ್ದಿ, ನನ್ನನ್ನು ಕರೆಸಿಕೊಂಡಿದ್ದಿ, ಬಂದು ನೋಡಿದ ಕ್ರುದ್ಧರಾಗಿರುವೆ. ಏನು ವಿಚಾರ? ನಮಗೆ ಆಹಾರವನ್ನು ತರುವುದಕ್ಕೆ ಹೋದಾಗ ಅಲ್ಲಿ ರಾಮ ಲಕ್ಷ್ಮಣನೆಂಬವರು ಆ ವಿಶ್ವಾಮಿತ್ರನ ಜೊತೆಯಲ್ಲಿ ಬಂದು ನಮ್ಮ ತಾಯಿಯನ್ನು ಒಂದು ಗಂಟೆ ಬರವಾದ ಉಂಟ ಮನುಷ್ಯನಿಗೆ ಖಂಡಿತವಾಗಿಯೂ ಇಲ್ಲ. ನಮ್ಮ ಮನೆಗೆ 1000 ಗಂಟೆ ಬಲ. ಆದರೂ ನಮ್ಮ ತಾಯಿಯನ್ನು ಕೊಂದವರು ಬಾಲಕರು ಏನು ಮೋಸ ಮಾಡಿದ್ರೆ ಅಂತ ಅರ್ಥ. ಇದರಾಗಿ ಕಾರಣವನ್ನ ಸವಿದ್ರೆ ಮಾನವರು ಒಬ್ಬರ 100 ಮಂದಿ ಬಂದರು. ನಮ್ಮಮ್ಮ ಮುಕ್ತಿ ನುಡಿಯ ಬರುವರು ಈ ಕಾರಣ ಬಂದಿದ್ದಾರೆ. ಮೋಸ ಮಾಡಿದೆ. ಋಷಿ ಮುನಿಗಳು ಮಾನವರನ್ನು ಕರೆತಂದು ನಮ್ಮ ಮನೆ ಎತ್ತಿ ಬಿಟ್ಟಿದ್ದಾರೆ. ಬಿಡು ಯಾಕವೆ ಅವರಿಗೆ ಸರಿಯಾದ ಶಾಸ್ತಿ ಆಗ್ಬೇಕು. ಆ ಹುಡುಗರನ್ನು ಸಜ ಮಾಡಿದು ನೀನು ಯುದ್ಧಕ್ಕೆ ಸಿದ್ಧ ನಿಂತಿದ್ದಾನೆ. ತನ ಮಾಡುವುದಲ್ಲ, ಮುಂದೆ ನೀನು ಹೋಗು, ಮುಂದೆ ನಾನು ಮಾಡ್ತೇನೆ. ನೀವು ಭಯರಿದ್ದೀರಿ. ಯಾವಾಗ ನಿಮ್ಮ ಧೈರ್ಯವೇ ದಂಡ ಮಾರಣ್ಯವನ್ನು ಪ್ರವೇಶ ಮಾಡಲಿಕ್ಕೆ ಮಾನವರು ಯಾರು ಪ್ರವೇಶ ಮಾಡುವುದಿಲ್ಲ ಅಂತ ಧೈರ್ಯ ಯಾರಿಗಿರುವಂತ ಅರ್ಥ. ಇದುವರೆಗೆ ಕ್ಷೇಮದಲ್ಲಿ ಕಾಲವನ್ನು ಕಳೆದವರು ನಾವಿಲ್ಲಿ. ಈಗ ನೋಡಿದ್ರೆ ನೀವಿಬ್ರು ಪ್ರವೇಶ ಮಾಡಿದ ಋಷಿಮುನಿಗಳ ಮಾತನ್ನು ಕೇಳಿ ನಮ್ಮ ಹರಿಸಿದ್ದಾಗಿರಬೇಕು.
ಇರ್ಬೋದು. ಆ ಋಷಿಮುನಿಗಳ ಮಾತನ್ನು ಕೇಳಿದ್ರೆ ಹೇಳಿದ್ರೆ ನೀವು ಕೆಡ್ತೀರಿ ಎಂಬುದನ್ನು ಸಂದೇಹವಿಲ್ಲ. ಹೌದೇ? ಮೊದಲೊಬ್ಬಳು ಬಂದಿದೆಯೋ ಅದಿದ್ಲು ಮಹಾಮಾತೆ ದೇವಿ. ನಾವು ಕೆಡ್ಲಿಲ್ಲ, ಅವಳೇ ಕೆಟ್ಟದ್ದು. ಹೇಗೆ ಹೇಳಿಲ್ಲ ಯಾರು ಕೆಟ್ಟದ್ದು ಅಂತ ಸತ್ತನು. ಹೌದು, ಅವರನ್ನು ಕೊಂದವರು ನಿಮ್ಮಲ್ಲಿ ಒಬ್ಬ ಅಂತ ಅರ್ಥವಾಗಿದೆ ನನಗೆ. ಯಾಕೆಂತಹ ಧೈರ್ಯವನ್ನು ತೋರಿದೆ? ಯಾಕೆ ಹೀಗೆ ಮಾಡಿದೆ? ನಾನು ನೀವು ಕರೆದಬೇಕಲ್ಲ, ಹೋಗ್ಬಂಡಿಗೆ ನೀನು ಜನ ಕರ್ಕೊಂಡಿವ. ಈಗ ಹೋಗಟ್ಟ ಆಯ್ತಲ್ಲ, ನಾನು ಹೋಗಟ್ಟಲ್ಲ, ನಾನು ಆಕ್ಷೇಪಿಸುತ್ತದನ್ನು. ಹೌದಾ? ನಾವು ಉತ್ಪಾತ ಪಿಂಡಗಳೇನಲ್ಲ, ಸುಕೃತಿಯ ಪಿಂಡಗಳು. ಅದು ನೀವು ಹೇಳಬೇಕು. ಎಲ್ಲಾದ್ರೂ ಕೊಡ್ತಾ ಇದ್ದಂತಹ ಹೊಲಸನ್ನು ತಂದು ಯಜ್ಞಕ್ಕೆ ಹಾಕ್ತಾ ಇದ್ದಂತಹ ನಾನು ಯಜ್ಞ ವಿರೋಧಿ. ಹೌದು. ಹೌದಾ? ದೇವತೆಗಳ ಬಲವೃದ್ಧಿಗೆ ಕಾರಣವಾಗುವಂತಹ ಯಜ್ಞ ಯಾವುದಿದೆಯೋ ಆ ಯಜ್ಞವನ್ನು ವಿರೋಧಿಸುವೆ ನಾನು. ನೀನು ಯಜ್ಞ ವಿರೋಧಿ, ಯಜ್ಞ ಸಂರಕ್ಷಣೆಗೆ ಹೊರಟವರು ನಾವು. ಏನು ಮಾಡೋದು ಹೇಳು? ಆಗದ ಕೆಲಸಕ್ಕಲ್ಲ, ಯಾಕೆ ತಲೆ ಕೊಟ್ಟು ನಿಮ್ಮನ್ನೆಲ್ಲ ಮೊದಲೇ ಬರೀಬೇಕಿತ್ತು. ಈಗ ಒಂದು ಅವಕಾಶ ಸಿಕ್ಕಿದೆ. ಗುರುಗಳ ಆಶೀರ್ವಾದ, ನನ್ನ ಅಮ್ಮ ಅನುಗ್ರಹ, ಇದು ಎರಡು. ಅವನಿಗೆ ತಮ್ಮ, ತಮ್ಮ ಅವನಿಗೆ ಅಣ್ಣ, ಇದು ಎರಡು ಸಾಧ್ಯವಾಗಿದೆ ಅಂತ ಆಲೋಚನೆ ಮಾಡಿ ದೇವತೆಗಳಿಗೆ ರಾಕ್ಷಸರಿಗೆ ಹಾಗೆಂದಂತೆ ಹೇಳುವಲ್ಲ, ಯುಗಯೋ ಹಿಂದೆ ಬರೆಯುವಂತ ಹಾಗೆ ದೇವತೆಗಳ ಬಲವೃದ್ಧಿಯಾಗಿ ಋಷಿಮುನಿಗಳು ಭೂಮಿಯಲ್ಲಿ ಮಾಡುವಂತಹ ಯಜ್ಞ ಅದು ನಮಗೆ ಸಖ್ಯವಾಗುವುದಿಲ್ಲ. ಹಾಗಾಗಿ ವಿರೋಧಿಸ್ತೇವೆ. ಅದನ್ನು ಹಾಳುಗೊಳಿಸುತ್ತಾ ಇದರಿಗೆ ಮಾಡಿ ಬದುಕಿದ್ದೇವೆ. ನೀವು ಎಲ್ಲಾದ್ರೂ ತಡೆದಿರುತ್ತಾರೆ ನಿಮ್ಮ ಕೈಕಾಲು ಕತ್ತರಿಸಿ ಯಜ್ಞ ಕೂಟಕ್ಕೆ ಹಾಕಿ
ಬಹಳ ವಿಚಿತ್ರವಾಗಿ ನೋಡುವುದಕ್ಕೆ ಸಣ್ಣ ಬಾಲರು ಕೈಯಲ್ಲಿ ಆಯುಧವನ್ನು ಹಿಡಿದು ಈ ಕಂಸಕಾಂತಾರದಲ್ಲಿ ವಿಜೃಂಭಿಸ್ತಾ ಇದ್ದೀರಿ. ನಮ್ಮ ತಾಯಿಯಾದ ಪಾಠಕ್ಕೆ ಇದೆ, ಅವರನ್ನು ಸಂಹಾರ ಮಾಡಿದವರು ನೀವೇ ತಾನೇ? ರಾಮ ಲಕ್ಷ್ಮಣ ಅಂದ್ರೆ ನೀವೇ ತಾನೇ? ದಶರಥನ ಮಕ್ಕಳು ಅಂದ್ರೆ ನೀವೇ? ಗಡ್ಡ ಬಿಟ್ಟ ಕೊಟ್ಟು ಮುನಿಯ ಜೊತೆಯಲ್ಲಿ ಬಂದು ಇಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೊರಟಿದ್ದೇನಲ್ಲ, ಏನೋ ಅಧಿಕಾರ ನಿಮಗೆ? ಆ ಪ್ರೀತಿಯ ತಾಯಿಯ ಮಗ ನಾನೇ ಸುಮಾರು ನಮ್ಮ ತಮ್ಮನನ್ನು ಹಾರಿಸಿದ್ರಲ್ಲ 7 ಸಮುದ್ರದಾಚೆ. ಸತ್ಯ ಹೌದೇನೋ? ಏನೋ ಭೂಭಾರಕರಾಗಿದ್ದೀರಿ ನೀವು. ಹೇಗದು? ಇಷ್ಟು ಬೆಳೆದು ನಿಂತಿದ್ದೀರಲ್ಲ, ಈ ಭೂಮಿ ನಮ್ಮನ್ನು ಹೊತ್ತುಕೊಂಡಿದೆಯಲ್ಲ. ಹೌದು. ಹಾಗಾದ್ರೆ ಭಾರತ ಹೇಗಾಗುತ್ತೆ? ಭೂಮಿಗೆ ಕಷ್ಟವಾಗಿದೆ. ಯಾಕೆ ಬಂದಿರ? ಯಾಕೆ? ನಿಮ್ಮ ಭಾರವನ್ನು ಹೊತ್ತುಕೊಂಡಲ್ಲ, ಮತ್ತೆ ನಿಮ್ಮ ವರ್ತನೆಯಿಂದ. ಏನಾಗಿದೆ ನಮ್ಮ ವರ್ತನೆ? ಇಷ್ಟು ಬೆಳೆದು ನಿಂತ ಮಕ್ಕಳು ನೀವು. ಹೌದು. ಈಗ ತಾಯಿ ದುಡಿದು ಸಂಪಾದನೆ ಮಾಡಿ ಯಾವಾಗ ತರ್ತಾಳೆಯನ್ನು ಕಾಯ್ತಾ ಇದ್ದೀರಲ್ಲ, ಅದಕ್ಕೊಂದು ಭಾಗ್ಯ ಬೇಕು. ಎಲ್ಲ ಮಕ್ಕಳಿಗೂ ಅಂತಹ ಭಾಗ್ಯ ಸಿಗುವುದಿಲ್ಲ. ಯಾವ ತಂದೆ ತಾಯಿಯೇ ಆಗಲಿ ತಮ್ಮ ಮಗ ಬೆಳೆದು ಮುದುಕರಾಗುವವರೆಗೆ ತಂದು ತಿನ್ನಿಸ್ತಾನೋ ಆ ಮಕ್ಕಳೇ ಭಾಗ್ಯವಂತರು. ನಿಮ್ಮ ನನಗೆ ಅಂತಹ ಯೋಗ್ಯತೆ ಇಲ್ಲ ಅಂತ ನನ್ನನ್ನು ಶಾಸ್ತ್ರವೇ ಹೊರಟು ಆಗಿದೆ. ಯಾವಾಗ ಹೊರಟದು? ವೃದ್ಧಾಪ್ಯ ಅಡಸಿದಾಗ ಮಾತಾಪಿತೃಗಳಿಗೆ ಅವರ ದುಡಿತವನ್ನು ಕಾಯುವುದಲ್ಲ, ನಾವು ದುಡಿದು ಸಂಪಾದನೆ ಮಾಡಿ ಅವರಿಗೆ ಕೊಡಬೇಕು. ಇವೆಲ್ಲ ತಾಯಿ ವೃದ್ಧಾಪ್ಯವನ್ನು ಆವರಿಸಲಿಲ್ವಲ್ಲ? ಇಷ್ಟು ದೊಡ್ಡ ಮಗನಾದ ಮೇಲೆ ವೃದ್ಧೆ ಯಾವಾಗ? ನಾವು ರಾಕ್ಷಸರು. ನಾವು ಹುಟ್ಟಿದಾಗಲೇ ಬೆಳೆಯುತ್ತೇವೆ. ನಮ್ಮ ಹುಟ್ಟು ಕ್ಷಣ ಮಾತ್ರದಲ್ಲಿ ಬೆಳವಣಿಗೆ. ಅದನ್ನು ನೀನು ನಿವಾರಣೆ ಮಾಡುವುದಕ್ಕೆ ಹೋದ್ರೆ ಆಗಲಿಕ್ಕಿಲ್ವಾ? ಹೋಗಲಿ, ಅಂತೂ ಬೆಳೆದಿದ್ದಾನೆ. ಖಂಡಿತವಾಗಿ ತಾಯಿಯನ್ನೇ ಕಾಯ್ತಾ ಇದ್ದಿ. ಆದ್ರೆ ತಿನ್ನುವುದಕ್ಕೆ ಸಿಗಲಿಲ್ಲ. ಅವಳ ಪ್ರಾಣವನ್ನು ನಾವು ಮುಕ್ಕಿಬಿಟ್ಟಿದ್ದೇವೆ. ಅದಕ್ಕಾಗಿ ನಾನು ಬಂದದ್ದಿಲ್ಲಿಗೆ, ಆದ್ರಿಂದ ಮುಕ್ಕುವುದಕ್ಕಾಗಿ. ಒಳ್ಳೇದು ಒಳ್ಳೇದು. ನಿನ್ನ ಯೋಚನೆ ಅರ್ಥಾತ್ ತೀರ್ಮಾನ ಅದು ಸಾಧುವೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಆಕೆಯನ್ನು ಕೊಂದದ್ದಕ್ಕೆ ಪ್ರತಿಫಲವಾಗಿ ಕೊಡುವುದಕ್ಕೆ ನಮ್ಮನ್ನು ಮುಕ್ಕುವುದಕ್ಕೆ ಬಂದವರು ನೀವು. ನಿನ್ನ ತಮ್ಮ ಎಲ್ಲೋ ಮುಕ್ಕುತ್ತಾ ಇದ್ದಾನೆ ಈಗ. ಇಲ್ಲಿಂದ ಓಡಿದ್ದಾನೆ. ಒಬ್ಬ ಹೋಗಿದ್ದಾನಂತಾದ್ರೆ ಮತ್ತೊಬ್ಬ ಹೋಗ್ಬೇಕು. ಒಂದಾಯಿತು, ಎರಡಾಯಿತು, ಹೋದದ್ದು. ಉಳಿದದ್ದು ಮೂರನೆಯದ್ದು. ಮೂರನೇ ನಿಮಗೆ ಸಂಚಕಾರ ಗೊತ್ತಾ? ನಿಮಗೆ ಇದು ಎಷ್ಟು ಹೊತ್ತು ಉಳಿಯುತ್ತದೆ ಎನ್ನುವುದನ್ನು ಇದು ಗುರುಗಳಿಂದ ವ್ಯಕ್ತವಾದಂತಹ ಅಸ್ತ್ರವಿದ್ಯೆಯಿಂದ ಕ್ಷಣದಲ್ಲಿ ಕಲುಷಕಾಂತಾರವನ್ನು ಪ್ರವೇಶ ಮಾಡಿ ಋಷಿಮುನಿಗಳು ಮಾಡುವ ಉಪಾಯವನ್ನು ನಿಲ್ಲಿಸುವುದಕ್ಕಾಗಿ ಅದನ್ನು ರಕ್ಷಣೆ ಮಾಡುವುದಕ್ಕಾಗಿ ಬಂದಿದ್ದೀಯ. ಒಳ್ಳೆಯದೇ ಆಯ್ತು. ಇಷ್ಟರವರೆಗೆ ಯಾಗವನ್ನು ಕೆಡಿಸ್ತಾ ಇದ್ದೆವು. ಆ ಕೆಣುವಿಕೆ ನೀರಿಂದಾಗಿ ನಿಲ್ಲಬೇಕು ನೀನು ಯೋಚನೆ ಮಾಡಿದ್ದೀಯಾ? ಬಿಡಲಾರೆವು ಇಬ್ಬರು ಹೋಗಿದ್ದಾರಂತಾದ್ರೆ ನಾನು ಜೀವಂತವಾಗಿದ್ದೇನೆ. ನಿಮ್ಮ ಯೋಗ್ಯತೆ ನಿಮ್ಮ ಪ್ರಾಣ ಎಷ್ಟರವರೆಗೆ ಇರ್ತದಂತ ನಾನು
ವೈಭವೋಪೇತಕ್ಕೆ ತನುಜಾತರ ಮಹೋತ್ಸವ ಸುಲಭವಾಯಿತು ಅಸುರಾದಿ ಕರುಣದಿಂದ ಶ್ರೀರಾಮಚಂದ್ರಮ ಗುರುದೇವ ಸಾಧನೆಯ ಸಂಪುಟವನ್ನೇ ಸಾಕೇತದ ಸಾಮ್ರಾಜ್ಯವನ್ನಾಡಿದ ಭವ್ಯ ಪರಂಪರೆಯಲ್ಲಿ ತೆರೆದ ರಾಮ ಬಾಲರಮಲ್ಲ ರಾಮ ಸರ್ವಶಕ್ತ ರಾಘವ ಎನ್ನುವುದನ್ನು ಸಾದರಪಡಿಸಿದೆ. ತಮ್ಮ ಆಶೀರ್ವಾದ ದೈತ್ಯ ಸಂಕುಲವನ್ನೇ ಸವರಿ ಯಜ್ಞ ಸಂರಕ್ಷಣೆ ಮಾಡಿದೆ ರಾಮ. ಅದೋ ಋಷಿ ವರರೆಲ್ಲ ತಾವು ಪದ್ಮಾಸನ ಸ್ಥಿತರಾಗಿ ಯಜ್ಞ ನಾರಾಯಣನಿಗೆ ಚರು ಘೃತ ಪ್ರೋಡಾಶಾದಿ ತತ್ವಸ್ತುಗಳನ್ನು ಸಮರ್ಪಿಸುತ್ತಾ ಇದ್ದಾರೆ. ದಿವ್ಯ ಮಂಗಳ ಸುಮುಹೂರ್ತವಿದು. ವಿಶ್ವರಜ್ಯ ಸಂಕಲ್ಪ ಸಾಕಾರಗೊಳ್ಳುವ ಸಕಾಲವಿದು ಮಗನೇ. ಈ ಧರ್ಮಯಜ್ಞವನ್ನು ಪರಿಪೂರ್ಣಗೊಳಿಸಿ ಮುಂದಕ್ಕೆ ಲೋಕ ಕಲ್ಯಾಣದ ಯೋಚನೆಯನ್ನು ಮಾಡೋಣ. ಬನ್ನಿ ಮಕ್ಕಳೇ, ಬನ್ನಿ.